ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮವೇ ನಡೆದಿದೆ. ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇತಿಹಾಸವಿರುವ ಲಕ್ಷಾಂತರ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿದ್ದಾರೆ ಖದೀಮರು. ಶ್ರೀಗಂಧ ಆಗಿರ್ಬೋದು, ಕೌಳಿ ಮರ, ಸಾಗವಾನಿ ಮರ, ಕಾರಿ, ಬೋರೆ ಹಣ್ಣಿನ ಮರಗಳು ನೆಲಸಮಗೊಂಡಿವೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ. ಬೆಳಗಾವಿ ತಾಲೂಕು ಬಡಾಲ ಅಂಕಲಗಿ ಗ್ರಾಮದಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ನಾಶ ಮಾಡಲಾಗಿದೆ. ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಲೀಸ್ಗೆ ಅನುಮೋದನೆ ಸಿಕ್ಕಿದೆ. 40 ಎಕರೆ ಪ್ರದೇಶದಲ್ಲಿ ಒಂದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಆಗುತ್ತೆ. ಆದರೆ ಅರಣ್ಯ ಇಲಾಖೆಯಿಂದ ಯಾವುದೇ ಪರ್ಮಿಷನ್ ಪಡೆಯದೆ ಈ ರೀತಿ ಗಿಡ ಮರಗಳನ್ನು ಕತ್ತರಿಸಿದ್ದಾರೆ ಖದೀಮರು. ಗ್ರಾಮದ ಕೌರಿಗುಡ್ಡದ 50 ಎಕರೆ ಪ್ರದೇಶದಲ್ಲಿ ಒಂದು ಅರಣ್ಯದಲ್ಲಿ ಲಕ್ಷಾಂತರ ಗಿಡ ಮರಗಳ ಮಾರಣ ಹೋಮ ನಡೆದಿದೆ. 500ಕ್ಕೂ ಹೆಚ್ಚು ವ್ಯಾಪ್ತಿ ಹೊಂದಿದೆ ಈ ಒಂದು ಕೌರಿಗುಡ್ಡದ ಅರಣ್ಯ ಪ್ರದೇಶ. ಈ ಕೌರಿಗುಡ್ಡದಲ್ಲಿ ವನ್ಯಜೀವಿಗಳು ಹಾಗೂ ರಾಷ್ಟ್ರೀಯ ಪಕ್ಷಿಯಾದಂತಹ ನವಿಲುಗಳು ಕೂಡ ಇರುವಂಥದ್ದು. ಆದರೆ ಈ ರೀತಿ ಇಲ್ಲಿ ಈ ಒಂದು 50 ಎಕರೆ ಪ್ರದೇಶದಲ್ಲಿ ಗಿಡ ಮರಗಳಲ್ಲ, ಅದು ಕೂಡ ಲಕ್ಷಾಂತರ ಗಿಡ ಮರಗಳ ಮಾರಣ ಹೋಮವೇ ನಡೆದಿದೆ. ಯಾವುದೇ ರೀತಿ ಪರ್ಮಿಷನ್ ಪಡೆದಿಲ್ಲ. ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಗಿಡ ಮರಗಳನ್ನು ಕತ್ತರಿಸಿದ್ದಾರೆ ಖದೀಮರು. ನಾನು ಬಿಟ್ಯಾಚ್ ಬಂದ್ ಮಾಡಿಸಿದ್ನಿ. ಅವ್ರದ ಬಿಟ್ಯಾಚ್ ಬಂದ್ ಮಾಡಿಸಿದಾಗ ಡ್ರೈವರ್ಗಳು ಹೇಳಿ ಗಾಡಿ ಬಿಟ್ಟು ಇಲ್ಲಿಂದ ಎಲ್ಲಿ ಓಡಾಡಿಸ್ಬೇಡ್ರಿ, ಇಲ್ಲೇ ಇಡ್ರಿ ಅಂತ ಹೇಳಿದ್. ನಾನು 10-15ಕ್ಕೆ ಬಂದು ಹೇಳಿದಾಗೂ ಅವ್ರು ಏನಾದ್ರು ಹ್ಞೂ ಅಂದರೆ ನಾ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವ್ರನ್ನ ಡ್ರೈವರ್ನ ವಿಟ್ಯಾಚ್ಗಳು ಇಲ್ಲೇ ಅದಾರೆ. ಅವ್ರನ್ನ ಹೋಗಿ ಕೊಟ್ಟಿಲ್ಲ. ಮುಂದೆ ಅವ್ರಿಗೆ ಮಾಡೋ ಅಂಥ ವಿಷಯ ಏನಾಗತ್ತಂದ್ರೆ, ಈಗ ಗುಡ್ಡ ಅನ್ನೋ ಅಂಥದ್ದು ನಮ್ಮ ರೈತರಿಗೆ ಬೇಕಾಗುವಂಥ ಗುಡ್ಡ, ನಮಗೆ ದನಕರಗಳು ಬದುಕಬೇಕು ಅನ್ನೋವಂಥ ಗುಡ್ಡ. ಮಳೆ ಬೇಕಾದ್ರೆ ನಮಗೆ ಗುಡ್ಡದಿಂದ ಮಳೆ ಆಗೋದು. ಮತ್ತು ನವಿಲ ಇಂಥ ಪ್ರಾಣಿ ಪಕ್ಷಿಗಳಿಗೆ ಇರುವಂಥ ಗುಡ್ಡಿದು. ಇಂಥದ್ರ ಇದನ್ನು ಹಾಳು ಮಾಡತ್ತಾನಂದ್ರೆ ಈ ಸರ್ಕಾರದವರು ಗಿಡ ಹಚ್ಚುವಂಥ ಹೋಗೋ ಕೆಲಸದಲ್ಲಿ ಆ ಗಿಡ ಕಡಿತಾವಂದ್ರೆ ಈ ಸರ್ಕಾರ ಏನು ಮಾಡೋದು? ಇವ್ರ ಇದು ಗಿಡಗಳೆಲ್ಲ ಕಡಿಸತ್ತಾರಂದ್ರೆ ಈ ಸರ್ಕಾರದಕ್ಕೆ ಏನೂ ಬುದ್ಧಿಲ್ಲ. ಈ ಸಾಲಿ ಕಲಿತನೂ ಉಪಯೋಗ ಇಲ್ಲ. ಇವರು ಒಂದು ಗಿಡ ಹಚ್ಚಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಇವ್ರು ಗುರುತಿದ್ಕಾರ. ಗಿಡ ಕಡಿಸ್ತಾನಂದ್ರೆ ಲಕ್ಷಾಂತರ ಗಿಡ ಕಡಿಸ್ಯಾರ. ಗಿಡ ಕಡ್ಸಕ್ಕೆ ಯಾವ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೋ ಏನು ಇವ್ರು ಕೊಟ್ಟಿಯಾರೋ, ಅವ್ರು ಕೊಟ್ಟವ್ರು ಬಂದು ಕಾರಿ ಇಲ್ಲ ತಾಬಿಡ್ದು ಭೇಟಿ ಆಗ್ಬೇಕು. ಅವ್ರು ಕೊಡಲಿಲ್ಲ ಅಂದ್ರೆ ಇದನ್ನು ಕಡಿಯಾಕೆ ಹಚ್ತಾವನ್ನ ಗಲ್ಲಿ ಶಿಕ್ಷೆ ಆಗ್ಬೇಕು ಅವ್ಗೆ. ಇವತ್ತಿನ ಇವತ್ತೊಂದು ಏನು ದುರಂತಪ್ಪ ಅಂತಂದ್ರೆ, ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂಥ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂಥ ಇದೊಂದು ಗುಡ್ಡ. ವನ್ಯಜೀವಿಗಳು ಸಾಕಷ್ಟು ಅದಾವೆ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವೆ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಸ್ಪಷ್ಟನೆಯನ್ನು ಮಾಡಿಲ್ಲ. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕತ್ತಂತ. ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಕಳಸಾ ಬಂಡೂರಿ ಹೋರಾಟಕ್ಕೆ ಅದು ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡಿರಿ ಅಂದರೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು? ಇದನ್ನು ಇಂಥದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಗಿಡ ಕಡಿಯುವ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ